ವಿದ್ಯಾರ್ಥಿ ಮಿತ್ರರೇ, ತಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವರ್ಗದಲ್ಲಿ ಬ್ರಿಟಿಷ್ ಸಂಪ್ರದಾಯಗಳ ಪಾತ್ರ ಈ ವಿಷಯ ಕುರಿತು ಚರ್ಚೆ ಮಾಡೋಣ. ಈ ಹಿಂದಿನ ವಿಡಿಯೋನಲ್ಲಿ ಬ್ರಿಟಿಷ್ ಸಂವಿಧಾನದಲ್ಲಿ ಸಂಪ್ರದಾಯಗಳ ಪಾತ್ರ, ಮಹತ್ವ, ಅರ್ಥ, ಕಾನೂನು ಮತ್ತು ಸಂಪ್ರದಾಯಗಳಿಗಿರುವ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜೊತೆಗೆ ಸಂಪ್ರದಾಯಗಳನ್ನು ವಿಭಜಿಸಿ, ಅಂದರೆ ಸಂಪ್ರದಾಯಗಳು ಬಹಳ ವಿಶಾಲವಾಗಿರೋದ್ರಿಂದ ಎಲ್ಲ ಸಂಪ್ರದಾಯಗಳನ್ನ ನಮಗೆ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಅಂತಂದರೆ, ಅರಸನಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ಸಂಸತ್ತಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು ಮತ್ತು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ನಿನ್ನೆ ನಾನು ಹೇಳಿದ್ದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂತಂದರೆ, ಸಂಪ್ರದಾಯಗಳ ಅರ್ಥ, ಮಹತ್ವ, ವ್ಯಾಖ್ಯೆ, ಕಾನೂನು ಮತ್ತು ಸಂಪ್ರದಾಯಗಳಿಗಿರುವ ವ್ಯತ್ಯಾಸ, ಅದರ ಜೊತೆಗೆ ಅರಸೊತ್ತಿಗೆ ಅಥವಾ ರಾಣಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಸಂಪ್ರದಾಯಗಳು ಸಂಪ್ರದಾಯಗಳು ಬ್ರಿಟಿಷ್ ಸಂವಿಧಾನದ ಆತ್ಮವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬ್ರಿಟಿಷ್ ಸಂವಿಧಾನ ನಿಂತಿರುವುದೇ ಸಂಪ್ರದಾಯಗಳ ಮೇಲೆ ಅನ್ನುವ ಒಂದು ವಿಚಾರವನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ವಿ. ಜೊತೆಗೆ ಮಿಲ್ ಅವರ ಪ್ರಕಾರ ಸಂವಿಧಾನದ ಅಲಿಖಿತ ಸಾರ್ವತ್ರಿಕ ತತ್ವಗಳು ಅಂದರೆ ಸಂಪ್ರದಾಯಗಳು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಇವು ಸಾರ್ವತ್ರಿಕ ತತ್ವಗಳು, ಆದರೆ ಇವು ಅಲಿಖಿತ, ಇವು ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಅದರ ಜೊತೆಗೆ ಅರಸನಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಇವತ್ತು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಈಗಾಗಲೇ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಬ್ರಿಟನ್ನಿನಲ್ಲಿ ಸಂಸದೀಯ ಸರ್ಕಾರ ಇದೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಸಂಸದೀಯ ಸರ್ಕಾರಕ್ಕೆ ಇನ್ನೊಂದು ಹೆಸರು ಕ್ಯಾಬಿನೆಟ್ ಮಾದರಿ ಸರ್ಕಾರ. ಸಂಸದೀಯ ಸರ್ಕಾರದ ಇನ್ನೊಂದು ಹೆಸರು ಅನಿಶ್ಚಿತ ಸರ್ಕಾರ. ಅದಕ್ಕೆ ಇನ್ನೊಂದು ಹೆಸರು ಜವಾಬ್ದಾರಿಯುತ ಸರ್ಕಾರ. ಕ್ಯಾಬಿನೆಟ್ ಮಾದರಿಯ ಸರ್ಕಾರ ಅಂತ ಯಾಕೆ ಕರೀತಾರಂತಂದ್ರೆ, ಕ್ಯಾಬಿನೆಟ್ ರಾಷ್ಟ್ರದ ನೀತಿ ನಿರೂಪಕನಾಗಿದೆ. ರಾಷ್ಟ್ರದಲ್ಲಿ ತೆಗೆದುಕೊಳ್ಳಬಹುದಾದಂತಹ ಮಹತ್ವದ ನಿರ್ಧಾರಗಳನ್ನು, ರೂಪಿಸುವ ಮಹತ್ವದ ಧೋರಣೆಗಳನ್ನು, ಕಾರ್ಯಕ್ರಮಗಳನ್ನು ಕ್ಯಾಬಿನೆಟ್ ಮಾಡ್ತಾ ಇದೆ. ಕ್ಯಾಬಿನೆಟ್ ಅಂದ್ರೆ ಸರ್ಕಾರ, ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅನ್ನುವಂತಹ ಒಂದು ಪರಿಸ್ಥಿತಿ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಿರ್ಮಾಣವಾಗಿರೋದ್ರಿಂದ ಇದಕ್ಕೆ ಕ್ಯಾಬಿನೆಟ್ ಮಾದರಿಯ ಸರ್ಕಾರ ಕೂಡ ಅಂತ ಇದ್ದಾರೆ. ಅನಿಶ್ಚಿತ ಸರ್ಕಾರ ಯಾಕೆಂತಾರಂದ್ರೆ, ಅದರ ಅವಧಿ 5 ವರ್ಷ ಇದ್ರೂ 5 ವರ್ಷ ಮುಗಿಸ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾವಾಗ ಬಹುಮತ ಕಳ್ಕೊಳ್ತಾ ಇದೆ ಅವಾಗ ಸರ್ಕಾರ ಹಾಳಾಗಿ ಬಿದ್ದು ಹೋಗ್ತಾ ಇದೆ. ಇನ್ನಿದಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಯಾಕೆ ಕರೀತಾರಂತಂದ್ರೆ, ಕ್ಯಾಬಿನೆಟ್ ಸಂಸತ್ತು ಮತ್ತು ಜನತೆಗೆ ಜವಾಬ್ದಾರಿಯಾಗಿದೆ. ಆ ಕಾರಣದಿಂದ ಇದಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಇದ್ದಾರೆ. ಅದರ ಬಗ್ಗೆ ವಿವರವಾದ ಚರ್ಚೆ ನಾವು ಕ್ಯಾಬಿನೆಟ್ನ ಲಕ್ಷಣಗಳಿಗೆ ಹೋದಾಗ ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ಮೊದಲನೆಯದು ಮತ್ತು ಮಹತ್ವದ ಸಂಪ್ರದಾಯ ಅಂದರೆ ಪ್ರಧಾನಿ ಸಂಸತ್ತಿನ ಸದಸ್ಯನಾಗಿರಬೇಕು. ಇಲ್ಲಿ ಪ್ರಧಾನಿಯ ಜೊತೆಗೆ ನಾವು ನೆನಪಿಟ್ಕೊಳ್ಬೇಕು, ಮಂತ್ರಿಮಂಡಲದ ಸದಸ್ಯರೂ ಕೂಡ ಸಂಸತ್ತಿನ ಸದಸ್ಯರಾಗಿರಬೇಕು. ಇದರ ಅರ್ಥ, ಸಂಸತ್ ಸದಸ್ಯ ಆಗದೇ ಇದ್ದವರು ಪ್ರಧಾನಿ ಅಥವಾ ಮಂತ್ರಿ ಆಗಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಾವು ಭಾರತದಲ್ಲಿ ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಸಂಸತ್ ಸದಸ್ಯ ಅಲ್ಲದೆ ಇದ್ದವರು ಮಂತ್ರಿ ಆದರೆ 6 ತಿಂಗಳ ಒಳಗಾಗಿ ಸಂಸತ್ತಿನ ಯಾವುದಾದರೂ ಒಂದು ಸದನಕ್ಕೆ ಅವರು ಆಯ್ಕೆಯಾಗಿ ಬರಬೇಕು. ಅದನ್ನು ಬ್ರಿಟನ್ನಿಂದ ನಾವು ತೆಗೆದುಕೊಂಡಿದ್ದೀವಿ. ಸಂಸತ್ ಸದಸ್ಯರಲ್ಲದವರು ಮಂತ್ರಿಗಳಾದರೆ ಅವರು ನಿರ್ದಿಷ್ಟ ಅವಧಿಯಲ್ಲಿ ಸಂಸತ್ತಿಗೆ ಆಯ್ಕೆಯಾಗಬೇಕು ಅನ್ನೋ ಒಂದು ನಿಯಮ ಇದೆ. ಅಂದರೆ ಸಂಸತ್ ಸದಸ್ಯರಿದ್ದವರು ಮಾತ್ರ ಮಂತ್ರಿಗಳಾಗಲಿಕ್ಕೆ ಮತ್ತು ಪ್ರಧಾನಮಂತ್ರಿ ಆಗಲಿಕ್ಕೆ ಅಲ್ಲಿ ಅವಕಾಶ ಇದೆ. ಆದರೆ ಇದೊಂದು ಸಂಪ್ರದಾಯ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಇದು ಕಾನೂನಲ್ಲ, ಇದೊಂದು ಸಂಪ್ರದಾಯ. ಇನ್ನು ಎರಡನೇ ಸಂಪ್ರದಾಯ ಕ್ಯಾಬಿನೆಟ್ಗೆ ಸಂಬಂಧಪಟ್ಟದ್ದಂತಂದ್ರೆ ಜವಾಬ್ದಾರಿ. ಆಗಲೇ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿಯುತ ಸರ್ಕಾರ ಅಂತ ಕರೀತಾ ಇದ್ದೀವಿ ಅಂತೇಳಿ. ಈ ಜವಾಬ್ದಾರಿ ಅಂದ್ರೆ ಏನು?
ಪ್ರತಿಯೊಬ್ಬ ಮಂತ್ರಿ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದಾನೆ. ಮಂತ್ರಿಮಂಡಲ ಒಂದು ತಂಡವಾಗಿದೆ. ಒಬ್ಬ ಮಂತ್ರಿ ಒಂದು ಇಲಾಖೆಯ ಮುಖ್ಯಸ್ಥನಾಗಿರೋದ್ರಿಂದ ಆತ ತನ್ನ ಇಲಾಖೆ ಸಮರ್ಥವಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕಾರಣೀಭೂತ ಆಗ್ತಾ ಇದ್ದಾನೆ. ಆತನ ಇಲಾಖೆ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಮತ್ತು ದಕ್ಷವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಅವನ ಜವಾಬ್ದಾರಿ. ಆತನ ಇಲಾಖೆಯ ಮೇಲೆ ಯಾವುದೇ ಆರೋಪಗಳಾಗಲಿ ದೋಷಗಳಾಗಲಿ ಇಲ್ಲದಂತೆ ನೋಡಿಕೊಂಡು ಹೋಗುವುದು ಅವನ ಜವಾಬ್ದಾರಿ. ಪ್ರತಿಯೊಬ್ಬ ಮಂತ್ರಿ ಈ ರೀತಿ ತನ್ನ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗುವುದರ ಜೊತೆಗೆ ಇಡೀ ತಂಡ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಕಾರಣದಿಂದ ನಾವೇನು ಹೇಳ್ತಾ ಇದ್ವಿ ಅಂತಂದ್ರೆ, ಮಂತ್ರಿಮಂಡಲವು ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ಸಂಸತ್ತಿಗೆ ಜವಾಬ್ದಾರಿಯಾಗಿದೆ. ಇದು ಜವಾಬ್ದಾರಿಯುತ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಜವಾಬ್ದಾರಿಯುತ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂದಾಗ ಇದೊಂದು ಸಂಪ್ರದಾಯ. ಈ ಸಂಪ್ರದಾಯ ಮುರಿದ್ರೆ ಏನಾಗಬಹುದು ಅನ್ನೋಂಥ ಪ್ರಶ್ನೆ ಬಂದಾಗ, ಒಂದು ವೇಳೆ ಸಂಸತ್ತಿಗೆ ವಿರುದ್ಧವಾಗಿ ಸರ್ಕಾರ ಕಾರ್ಯನಿರ್ವಹಿಸಿದರೆ ಸಂಸತ್ತಿನಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸುವ ಮೂಲಕ ಅಂಗೀಕರಿಸುವ ಮೂಲಕ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತು ಹಾಕಲಿಕ್ಕೆ ಅಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಕಾರಣಕ್ಕಾಗಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಮತ್ತು ವೈಯಕ್ತಿಕವಾಗಿ ಸಂಸತ್ತಿಗೆ ಜವಾಬ್ದಾರಿಯಾಗಿದೆ ಅಂತೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇನ್ನು ಮೂರನೇ ಸಂಪ್ರದಾಯ ಸಂಸತ್ತಿನ ವಿಸರ್ಜನೆಗೆ ಸಂಬಂಧಪಟ್ಟಂತೆ. ನಿನ್ನೆ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿದ್ದೀನಿ. ಸಂಸತ್ತನ್ನು ವಿಸರ್ಜಿಸುವ ವಿಷಯ ಬಂದಾಗ ಅರಸನಿಗೆ ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರ ಇದೆ. ಆದರೆ ಅರಸ ತಾನಾಗಿಯೇ ಸಂಸತ್ತನ್ನು ವಿಸರ್ಜಿಸಲಾರ. ಅರಸ ಸಂಸತ್ತನ್ನು ವಿಸರ್ಜಿಸಬೇಕಾದರೆ ಮಂತ್ರಿಮಂಡಲ, ಅದರಲ್ಲಿಯೂ ಮುಖ್ಯವಾಗಿ ಪ್ರಧಾನಿಯವರು ಸಲಹೆಯನ್ನು ನೀಡಬೇಕು. ಪ್ರಧಾನಿಯವರ ಸಲಹೆಯ ಮೇರೆಗೆ, ಪ್ರಧಾನಿಯವರ ಮನವಿಯ ಮೇರೆಗೆ ಅರಸ ಸಂಸತ್ತನ್ನು ವಿಸರ್ಜಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಏನು ಬರ್ತಾ ಇದೆ ಅಂತಂದ್ರೆ, ಅರಸ ಪ್ರಧಾನಿ ಮತ್ತು ಇತರೆ ಮಂತ್ರಿಗಳನ್ನ ನೇಮಿಸ್ತಾನೆ ಅಂತ ನಾವು ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಪ್ರಧಾನಿಯ ನೇಮಕಾತಿ ಮತ್ತು ಇತರೆ ಮಂತ್ರಿಗಳ ನೇಮಕಾತಿಯನ್ನು ಅರಸ ಮಾಡ್ತಾ ಇದ್ದಾನೆ. ಆದರೆ ಪ್ರಧಾನಿಯನ್ನ ಬಹುಮತ ಪಡೆದ ಪಕ್ಷದ ನಾಯಕನನ್ನಾಗಿ ನೇಮಕ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಒಂದು ಸಂಪ್ರದಾಯ ಏನು ಬರ್ತಾ ಇದೆಯಪ್ಪ ಅಂತಂದ್ರೆ, ಪ್ರಧಾನಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ಅರಸ ನೇಮಿಸ್ತಾ ಇದ್ದಾನೆ. ಬಹುಮತ ಪಡೆದ ಪಕ್ಷದ ನಾಯಕ ಪ್ರಧಾನಿ ಅಂತ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ನಂತರ, ಬಹುಮತ ಪಡೆದ ಪಕ್ಷದ ನಾಯಕ ಪ್ರಧಾನಿಯಾಗಿ ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ ತನ್ನ ತಂಡವನ್ನು ರಚನೆ ಮಾಡಿಕೊಳ್ತಾ ಇದ್ದಾನೆ. ತನ್ನ ತಂಡದ ಸದಸ್ಯರ ಹೆಸರಿನ ಪಟ್ಟಿಯನ್ನು ಅರಸನಿಗೆ ನೀಡ್ತಾ ಇದ್ದಾನೆ. ಅರಸ ಆ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡದೆ, ಅವರ ಹಿನ್ನೆಲೆ, ಅವರ ಪೂರ್ವಾಪರಗಳ ಬಗ್ಗೆ ಚರ್ಚೆ ಮಾಡದೆ, ಪ್ರಧಾನಿ ಕೊಟ್ಟಂತಹ ಪಟ್ಟಿಯಲ್ಲಿರುವ ಸದಸ್ಯರನ್ನ ಮಂತ್ರಿಗಳನ್ನಾಗಿ ನೇಮಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮಂತ್ರಿಗಳಿಗೆ ಇಲಾಖೆಗಳನ್ನು ಹಂಚುವುದು ಕೂಡ ಒಂದು ಸಂಪ್ರದಾಯ ಬ್ರಿಟನ್ನಿನಲ್ಲಿ. ಪ್ರಧಾನಮಂತ್ರಿ ತನ್ನಿಚ್ಛೆಯಂತೆ ತನಗೆ ಯಾರು ಯಾವ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತ ಕಂಡು ಬರ್ತಾ ಇದೆ, ಯಾವ ಇಲಾಖೆಯನ್ನು ಯಾರು ಪರಿಣಾಮಕಾರಿಯಾಗಿ ಮತ್ತು ದಕ್ಷವಾಗಿ ನಿರ್ವಹಿಸಿಕೊಂಡು ಹೋಗಬಹುದು ಅನ್ನೋ ವಿಶ್ವಾಸ ಅವರಿಗೆ ಇರ್ತಾ ಇದೆ, ಅಂಥವರನ್ನ ಆಯಾ ಇಲಾಖೆಗೆ ನೇಮಿಸುವ ಅಧಿಕಾರ ಪ್ರಧಾನಿಗಿದೆ. ಡಿಸ್ಟ್ರಿಬ್ಯೂಷನ್ ಆಫ್ ಪೋರ್ಟ್ಫೋಲಿಯೋಸ್ ಅಂತ ಕರೀತಾ ಇದ್ದೀವಿ ಇಂಗ್ಲಿಷ್ನಲ್ಲಿ. ಖಾತೆಗಳ ಹಂಚಿಕೆ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಮಂತ್ರಿಮಂಡಲದ ಸದಸ್ಯರಿಗೆ ಖಾತೆಗಳನ್ನು ಹಂಚುವ ಜವಾಬ್ದಾರಿ, ಖಾತೆಗಳನ್ನು ಹಂಚುವ ಅಧಿಕಾರ ಪ್ರಧಾನಿಗೆ ಇದೆ. ಇಲ್ಲಿ ಅರಸ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ನಾವು ನೋಡಬೇಕು. ಇನ್ನು ಇನ್ನೊಂದು ಸಂಪ್ರದಾಯ ಏನಪ್ಪಾ ಅಂದ್ರೆ ರಾಜಕೀಯ ಸಾಮರಸ್ಯ ಅಂತ ಕರಿತಾ ಇದ್ದೀವಿ. ಬಹುಶಃ ಬ್ರಿಟನ್ನಿನಲ್ಲಿ ಈ ಸಾಮರಸ್ಯವನ್ನು ನಾವು ನಿರಂತರವಾಗಿ ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ಒಂದೇ ಪಕ್ಷಕ್ಕೆ ಸೇರಿದ ಸರ್ಕಾರ ಅಲ್ಲಿರ್ತಾ ಇದೆ. ಯಾವಾಗ ಒಂದೇ ಪಕ್ಷಕ್ಕೆ ಸೇರಿದ ಸರ್ಕಾರ ಅಲ್ಲಿರ್ತಾ ಇದೆಯೋ ಆ ಸರ್ಕಾರದ ನೀತಿ, ಧೋರಣೆಗಳು, ತತ್ವಗಳು, ಸಿದ್ಧಾಂತಗಳು, ವಿಚಾರಗಳು ಒಂದೇ ಆಗಿರ್ತಾ ಇದ್ದಾವೆ. ಯಾವಾಗ ನೀತಿ, ಧೋರಣೆ, ತತ್ವ ಮತ್ತು ಸಿದ್ಧಾಂತಗಳು ಒಂದೇ ಆಗಿರ್ತಾ ಇದ್ದಾವೆ, ಆವಾಗ ರಾಜಕೀಯ ಸಾಮರಸ್ಯ ಬರ್ತಾ ಇದೆ, ಮಂತ್ರಿಮಂಡಲದಲ್ಲಿ ಒಕ್ಕಟ್ಟಿರ್ತಾ ಇದೆ, ವಿಚಾರಗಳಲ್ಲಿ
ಏಕತೆ ಇರ್ತಾ ಇದೆ, ಮಂತ್ರಿಮಂಡಲದಲ್ಲಿ ಐಕ್ಯತೆ ಇರ್ತಾ ಇದೆ ಅಂತ ಹೇಳ್ತಾನೆ. ಮಂತ್ರಿಮಂಡಲದಲ್ಲಿ ಐಕ್ಯತೆ ಇದ್ರೆ ಆ ಸರ್ಕಾರ ಸ್ಥಿರವಾಗಿರ್ತಾ ಇದೆ, ಆ ಸರ್ಕಾರ ಸುಭದ್ರವಾಗಿರ್ತಾ ಇದೆ, ಆ ಸರ್ಕಾರ ದೂರದೃಷ್ಟಿಯುಳ್ಳಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರ್ತಾ ಇದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಮುಂದಿನ ಸಂಪ್ರದಾಯ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ಯಾವುದೇ ಮಂತ್ರಿ ಅಂತಹ ಒಂದು ಧೈರ್ಯವನ್ನು ಬ್ರಿಟನ್ನಿನಲ್ಲಿ ಮಾಡಿದ್ದನ್ನು ನಾವು ಕಂಡಿಲ್ಲ. ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಒಟ್ಟು ಸರಳ ಮತ್ತು ಸುಲಭ ಅಲ್ಲ. ಯಾಕಂದರೆ ಆ ಒಪ್ಪಂದ ತಿರಸ್ಕರಿಸಲ್ಪಟ್ಟ ಸರ್ಕಾರಕ್ಕೆ ತೊಂದರೆಯಾಗ್ತಾ ಇದೆ, ಸರ್ಕಾರದ ಸ್ಥಿರತೆ ಮತ್ತು ಭದ್ರತೆಗೆ ತೊಂದರೆಯಾಗ್ತಾ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಒಂದು ಸಂಪ್ರದಾಯ ಇದ್ದರೂ ಕೂಡ ಅದನ್ನು ಇಲ್ಲಿ ನಾವು ಕಾಣೋದಿಲ್ಲ, ಅದು ಆಚರಣೆಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಬಂದಿಲ್ಲ ಅಂತ ನಾವುಗಳು ಹೇಳಬಹುದು. ನೆಕ್ಸ್ಟ್ ಈ ಸಂಪ್ರದಾಯಗಳಲ್ಲಿ ಮುಂದಿನ ಪ್ರಕಾರಗಳು ಅಂತಂದ್ರೆ ಸಂಸತ್ತಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು. ಸೊ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ, ಬ್ರಿಟನ್ನಿನಲ್ಲಿ ಸಂಸದೀಯ ಸರ್ಕಾರ ಇದೆ ಅಂತೇಳಿ. ಎಲ್ಲಿ ಶಾಸಕಾಂಗ ಕಾರ್ಯಾಂಗವನ್ನು ನಿಯಂತ್ರಿಸ್ತಾ ಇದೆಯೋ, ಎಲ್ಲಿ ಶಾಸಕಾಂಗ ಕಾರ್ಯಾಂಗವನ್ನು ನಿರ್ಮಾಣ ಮಾಡ್ತಾ ಇದೆಯೋ, ಎಲ್ಲಿ ಶಾಸಕಾಂಗ ಕಾರ್ಯಾಂಗದ ನಿರ್ನಾಮ ಮಾಡ್ತಾ ಇದೆಯೋ, ಎಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಮಧ್ಯ ಅನ್ಯೋನ್ಯ ಸಂಬಂಧಗಳಿದಾವ, ಅಂಥ ಒಂದು ವ್ಯವಸ್ಥೆಗೆ ನಮ್ಮ ಸಂಸದೀಯ ವ್ಯವಸ್ಥೆ ಅಂತ ಕರೀತಾರೆ. ಬ್ರಿಟನ್ ಸಂಸದೀಯ ವ್ಯವಸ್ಥೆಯ ಜನಕ ಅಂತೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಸಂಸದೀಯ ವ್ಯವಸ್ಥೆಯ ತೊಟ್ಟಿಲು ಅಂತ ಕೂಡ ಅದಕ್ಕೆ ಕರೀತಾ ಇದ್ದಾರೆ. ಈ ಸಂಸದೀಯ ವ್ಯವಸ್ಥೆ ಹುಟ್ಟಿದ್ದೇ ಬ್ರಿಟನ್ನಿನಲ್ಲಿ. ಬ್ರಿಟನ್ನಿನಲ್ಲಿ ಅಲಿಖಿತ ಸಂವಿಧಾನ ಇದೆ ಅನ್ನೋದನ್ನು ಚರ್ಚೆ ಮಾಡಿರುವಂತಹ ನಾವುಗಳು ಈಗ ಏನನ್ನ ವಿಚಾರ ಮಾಡಬೇಕಾಗಿದೆ ಅಂತಂದ್ರೆ, ಸಂಸತ್ತಿಗೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು ಯಾವುವು? ಬ್ರಿಟನ್ನಿನ ಸಂಪ್ರದಾಯಗಳು ಸಂಸತ್ತಿನ ವ್ಯವಹಾರ, ಸಂಸತ್ತಿನ ವಿಚಾರಗಳಿಗೆ, ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನನ್ನು ಹೇಳ್ತಾ ಇದ್ದೇವೆ ಅನ್ನೋದ್ರಿಗೆ ನಾವು ನೋಡಬೇಕಾಗ್ತಾ ಇದೆ. ಮೊದಲನೇ ಸಂಪ್ರದಾಯ ಏನಪ್ಪಾ ಅಂದ್ರೆ, ಸಂಸತ್ತಿಗೆ ಸಂಬಂಧಪಟ್ಟಂತೆ ಇದು ದ್ವಿಸದನ ಶಾಸಕಾಂಗ. ಇದು ಒಂದು ಸಂಪ್ರದಾಯ. ಮೇಲ್ಮನೆ ಕೆಳಮನೆ ಅಂತ ಏನು ಹೇಳ್ತಾ ಇದ್ದೀವಿ, ಶ್ರೀಮಂತರ ಸದನ ಅಥವಾ ಸಾಮಾನ್ಯರ ಸದನ ಅಂತ ಏನು ಹೇಳ್ತಾ ಇದ್ದೀವಿ, ಹೌಸ್ ಆಫ್ ಕಾಮನ್ಸ್ ಅಂಡ್ ಹೌಸ್ ಆಫ್ ಲಾರ್ಡ್ಸ್ ಅಂತ ಯಾವುದನ್ನು ನಾವು ಕರೀತಾ ಇದ್ದೀವಿ, ಬ್ರಿಟಿಷ್ ಸಂಸತ್ತು ದ್ವಿಸದನ ಶಾಸಕಾಂಗವಾಗಿರಬೇಕು ಅನ್ನುವುದು ಬ್ರಿಟನ್ನಿನಲ್ಲಿ ಒಂದು ಸಂಪ್ರದಾಯ. ಬ್ರಿಟಿಷ್ ಸಂಸತ್ತು 2 ಸದನಗಳನ್ನು ಹೊಂದಿರಬೇಕು, ದ್ವಿಸದನ ಶಾಸಕಾಂಗವಾಗಿರಬೇಕು ಅನ್ನೋದು ಒಂದು ಸಂಪ್ರದಾಯ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಮುಂದಿನ ಸಂಪ್ರದಾಯ, ಹಣಕಾಸು ಮಸೂದೆ ಕಡ್ಡಾಯವಾಗಿ ಕೆಳಮನೆಯಲ್ಲಿಯೇ ಮಂಡಿಸಲ್ಪಡಬೇಕು. ನೋಡಿ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಇವತ್ತು ಈ ಪದ್ಧತಿಯನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಪದ್ಧತಿ ಹುಟ್ಟುಕೊಂಡದ್ದು ಬ್ರಿಟನ್ನಿನ ಒಂದು ಸಂಪ್ರದಾಯದಿಂದ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಹಣಕಾಸು ಮಸೂದೆ ಮೊದಲು ಕೆಳಮನೆಯಲ್ಲಿ ಮಂಡಿಸಲ್ಪಡಬೇಕು. ಕೆಳಮನೆಯ ಅನುಮೋದನೆ ಸಿಕ್ಕ ನಂತರ ಮೇಲ್ಮನೆಗೆ ಹೋಗ್ತಾ ಇದೆ, ಆ ಪ್ರೊಸೆಸ್ ಪ್ರಾರಂಭವಾಗ್ತಾ ಇದೆ, ಅದು ಬೇರೆ. ಆದರೆ ಹಣಕಾಸು ಮಸೂದೆ ಮೊದಲು ಮಂಡಿಸಲ್ಪಡುವುದು ಕೆಳಮನೆಯಲ್ಲಿ. ಮನಿ ಬಿಲ್ ಒರಿಜಿನೇಟ್ಸ್ ಇನ್ ದ ಲೋವರ್ ಹೌಸ್, ದಟ್ ಇಸ್ ದ ಹೌಸ್ ಆಫ್ ಕಾಮನ್ಸ್. ಕೆಳಮನೆಯಲ್ಲಿ ಹಣಕಾಸು ಮಸೂದೆ ಮಂಡಿಸಲ್ಪಡ್ತಾ ಇದೆ ಅನ್ನೋದು ಒಂದು ಸಂಪ್ರದಾಯ. ನೆಕ್ಸ್ಟ್, ಸಂಸತ್ತು ಕನಿಷ್ಠ ವರ್ಷದಲ್ಲಿ 1 ಬಾರಿ ಆದರೂ ಸಭೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಕನಿಷ್ಠ 2 ಬಾರಿ ಸೇರ್ತಾ ಇದೆ, ಆ ಮಾತು ಬೇರೆ. ಇಲ್ಲಿ 1 ಬಾರಿ ಆದರೂ ಯಾಕೆ ಸಭೆ ಸೇರಬೇಕು ಅನ್ನೋ ಪ್ರಶ್ನೆ ಬಂದಾಗ, ಬಜೆಟ್ ಅಂಗೀಕಾರ ಆಗಬೇಕು. ಬಜೆಟ್ ಅಂಗೀಕಾರ ಆಗಲಿಲ್ಲ ಅಂದ್ರೆ ಸರ್ಕಾರದ ಹತ್ರ ಹಣ ಇರೋದಿಲ್ಲ. ಹಣ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಜೆಟ್ ಅಂಗೀಕಾರದ ಆಗದ ಹೊರತು ಟ್ಯಾಕ್ಸ್ ಕಲೆಕ್ಷನ್ ಮಾಡಕ್ ಬರೋದಿಲ್ಲ, ತೆರಿಗೆಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ತೆರಿಗೆಯನ್ನು ಕಲೆಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಈ ಕಲೆಕ್ಟೆಡ್ ತೆರಿಗೆಯನ್ನು ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಅಂಡ್ ಗವರ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತಾ ಇದ್ವಿ, ತೆರಿಗೆ ಸಂಗ್ರಹ ಮತ್ತು ಸರ್ಕಾರದ ಖರ್ಚನ್ನು ಮಾಡಬೇಕಾದ್ರೆ ಸಂಸತ್ತಿನ ಅನುಮೋದನೆ ಬೇಕು. ಸಂಸತ್ತಿನ ಅನುಮೋದನೆ ಸಿಕ್ಕ ನಂತರ ತೆರಿಗೆ ಸಂಗ್ರಹ ಮತ್ತು ಕಲ್ಯಾಣ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಸರ್ಕಾರಿ ನೌಕರ ಸಂಬಳಕ್ಕೂ ಸಿಗ್ತಾ ಇದೆ, ಆ ಮಾತು ಬೇರೆ. ಅಂದರೆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಮತ್ತು ಸಂಗ್ರಹ ಮಾಡಬೇಕಾದ್ರೆ ಸಂಸತ್ತಿನ ಒಪ್ಪಿಗೆ ಬೇಕು. ಈ ನಿಟ್ಟಿನಲ್ಲಿ ವರ್ಷದಲ್ಲಿ ಕನಿಷ್ಠ 1 ಬಾರಿ ಆದರೂ ಸಂಸತ್ತು ಸಭೆ ಸೇರಲೇಬೇಕು. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಏನಂತಂದ್ರೆ,
ಮಸೂದೆಗಳ ಅಂಗೀಕಾರಕ್ಕೆ ಸಂಬಂಧಪಟ್ಟಂತೆ. ಮಸೂದೆಗಳು ಶಾಸನವಾಗಿ ಪರಿವರ್ತನೆವಾಗಬೇಕಾದರೆ, ಮಸೂದೆಗಳಿಗೆ ಸಂಸತ್ತಿನ ಅನುಮೋದನೆ ಸಿಗಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪ್ರದಾಯ ಬರ್ತಾ ಇದೆ. ಅದು ಸಂಸತ್ತಿನ ಎರಡೂ ಸದನಗಳಲ್ಲಿ ಒಂದು ಮಸೂದೆ 3 ಬಾರಿ ವಾಚಿಸಲ್ಪಡಬೇಕು. ರೀಡಿಂಗ್ಸ್ ಅಂತ ಏನು ಇಂಗ್ಲಿಷ್ನ ಕರಿತಾ ಇದ್ದೀವಿ, 3 ರೀಡಿಂಗ್ಸ್. ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಸದನಗಳಲ್ಲಿ ಆ ಮಸೂದೆ ವಾಚಿಸಲ್ಪಡಬೇಕು. 3 times ಇಟ್ ಈಸ್ ಟು ಬಿ ರೆಡ್. ಇಟ್ ಹ್ಯಾಸ್ ಟು ಅಂಡರ್ಗೋ ದ ಪ್ರೊಸೆಸ್ ಆಫ್ 3 ರೀಡಿಂಗ್ಸ್ ಅಂತ ಹೇಳ್ತಾ ಇದ್ದೀವಿ. ಇದು ಕೂಡ ಬ್ರಿಟನ್ನಿನಲ್ಲಿ ಒಂದು ಸಂಪ್ರದಾಯ. ಇನ್ನು ಮುಂದಿನ ಸಂಪ್ರದಾಯ ಸಭಾಪತಿಗೆ ಸಂಬಂಧಪಟ್ಟದ್ದು. ಬಹುಶಃ ಬ್ರಿಟನ್ನಿನಲ್ಲಿರುವಷ್ಟು ಸಭಾಪತಿಗೆ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥೆ ಬೇರೆ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ಭಾರತದಲ್ಲಿ ಸಭಾಪತಿ ಇದ್ದವನು ರಾಜೀನಾಮೆ ಕೊಟ್ಟು ಮಂತ್ರಿ ಆಗ್ತಾ ಇದ್ದಾನೆ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿ ಆಗ್ತಾ ಇದ್ದಾನೆ, ಮಂತ್ರಿ ಇದ್ದವನು ರಾಜೀನಾಮೆ ಕೊಟ್ಟು ಸಭಾಪತಿ ಆಗ್ತಾ ಇದ್ದಾನೆ. ಒಂದೇ ಅವಧಿಯಲ್ಲಿ 3 ಜನ ಸಭಾಪತಿಗಳನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಇಂಗ್ಲೆಂಡಿನಲ್ಲಿ ಆ ರೀತಿ ಇಲ್ಲ. ಸಭಾಪತಿ ಇಂಗ್ಲೆಂಡಿನಲ್ಲಿ ಮೊದಲನೆಯದಾಗಿ ಆಯ್ಕೆಯಾದ ತಕ್ಷಣ ಮೊದಲನೇ ಬಾರಿ ಆಯ್ಕೆ ಆಗ್ತಾ ಇದ್ದಾನೆ. ಸಂಸತ್ ಸದಸ್ಯದ ವ್ಯಕ್ತಿಯನ್ನ ಸಭಾಪತಿ ಅಂತ ಆಯ್ಕೆ ಮಾಡ್ತಾ ಇದ್ದಾರೆ. ಆಯ್ಕೆಯಾದ ತಕ್ಷಣ ಸಭಾಪತಿ ತನ್ನ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು, ಪಕ್ಷದಿಂದ ಸಂಬಂಧವನ್ನು ಕಡಿದುಕೊಳ್ಳಬೇಕು. ಆತನಿಗೆ ಯಾವುದೇ ರಾಜಕೀಯ ಸಂಬಂಧ ಇರಕೂಡದು. ಸಭಾಪತಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ಬರ್ತಾ ಇದ್ದಾವೆ. ಸಭಾಪತಿಯನ್ನು ಬ್ರಿಟನ್ನಿನಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಅವಿರೋಧವಾಗಿ ಆಯ್ಕೆ ಮಾಡೋದು ಅಂತಂದ್ರೆ, ಇವತ್ತು ಯಾರ ಸಭಾಪತಿ ಇದ್ದಾರೆ, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರ ವಿರುದ್ಧ ಯಾವುದೇ ಪಕ್ಷ ಅಥವಾ ಪಕ್ಷೇತರ ವ್ಯಕ್ತಿ ಸ್ಪರ್ಧಿಸುವುದಿಲ್ಲ. ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಬ್ರಿಟನ್ನಿನಲ್ಲಿ ಅದಕ್ಕೆ ಸಭಾಪತಿಯ ಕ್ಷೇತ್ರ ಅಂತ ಕರೀತಾ ಇದ್ದಾರೆ, ಸ್ಪೀಕರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ. ಸಭಾಪತಿಯವರ ಸಂಸದೀಯ ಕ್ಷೇತ್ರ ಆಗ್ತಾ ಇದೆ. ಅಂದ್ರೆ ಒಮ್ಮೆ ಸಭಾಪತಿ ಆದ್ರೆ ಅವರು ಇಚ್ಛಿಸುವವರಿಗೆ ಅಲ್ಲಿ ಸಭಾಪತಿ ಆಗ್ತಾ ಇದ್ದಾರೆ. ಅಲ್ಲಿ ಆನ್ಸ್ಲೋನವರು ಸುಮಾರು 35 ವರ್ಷ ಸಭಾಪತಿಯಾಗಿದ್ದರು. ಸಭಾಪತಿ ಆದ ತಕ್ಷಣ ನಿಷ್ಪಕ್ಷಪಾತಿ ಆಗ್ತಾ ಇದ್ದಾರೆ ಅವರು. ಈ ಸರ್ಕಾರಕ್ಕೆ ವಿರೋಧಿ ಪಕ್ಷಕ್ಕೆ ಸಮಾನ ದೃಷ್ಟಿಕೋನದಿಂದ ನೋಡುವ, ಸಮಾನ ಅವಕಾಶಗಳನ್ನು ನೀಡುವ, ಸಮಾನವಾಗಿ ಅವುಗಳನ್ನು ಕಾಣುವ ಕೆಲಸವನ್ನು ಸಭಾಪತಿಗಳು ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಸಂಬಂಧವನ್ನು ಕಳೆದುಕೊಳ್ತಾ ಇದ್ದಾರೆ. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ತದನಂತರ ಅವರು ಚರ್ಚೆಯಲ್ಲಿ ಸಾಮಾನ್ಯವಾಗಿ ಭಾಗವಹಿಸುವುದಿಲ್ಲ, ಆದರೆ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಮಸೂದೆಯ ಮೇಲೆ ಸಮಾನ ಮತಗಳಿದ್ದಾಗ, ಎರಡು ಪರ ಮತ್ತು ವಿರುದ್ಧ ಸಮಾನ ಮತಗಳಿದ್ದಾಗ ತನ್ನ ವಿವೇಚನಾಧಿಕಾರವನ್ನು ಬರೆಸಿ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿವರೆಗೆ ಅವರು ಮತದಾನದಲ್ಲಿ ಭಾಗವಹಿಸುವುದಿಲ್ಲ. ಒಂದು ಮಸೂದೆ ಹಣಕಾಸು ಮಸೂದೆಯೋ ಹಣಕಾಸು ಮಸೂದೆ ಅಲ್ಲವೋ ಅನ್ನುವುದನ್ನು ನಿರ್ಧಾರ ಮಾಡುವುದೂ ಕೂಡ ಸಭಾಪತಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಒಂದು ಮಸೂದೆ ಹಣಕಾಸು ಮಸೂದೆಯೋ ಅಥವಾ ಅಲ್ಲವೋ ಅನ್ನೋದನ್ನು ನಿರ್ಧಾರ ಮಾಡುವವರು ಸಭಾಪತಿ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ತದನಂತರ ಸದನದಲ್ಲಿ ಭಾಷಣದ ವಿಷಯ ಬಂದಾಗ, ಸದನದಲ್ಲಿ ಚರ್ಚೆಯ ವಿಷಯ ಬಂದಾಗ, ಸದನದಲ್ಲಿ ವಾದದ ವಿಷಯ ಬಂದಾಗ ಮೊದಲು ಆಡಳಿತ ಪಕ್ಷ, ನಂತರ ವಿರೋಧಿ ಪಕ್ಷದ ಭಾಷಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎರಡೂ ಪಕ್ಷಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಬೇರೆ ಆಡಳಿತ ಪಕ್ಷ ಮತ್ತು ವಿರೋಧಿ ಪಕ್ಷ ಎರಡೂ ಪಕ್ಷಗಳಿಗೆ ಸಮಾನ ಅವಕಾಶಗಳನ್ನ ನೀಡ್ತಾ ಇದ್ದಾರೆ. ಆಡಳಿತ ಪಕ್ಷಕ್ಕೆ ವಿವರಣೆಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ವಿರೋಧಿ ಪಕ್ಷಕ್ಕೆ ಟೀಕೆ ಮಾಡಲಿಕ್ಕೆ ಅಥವಾ ಮಾಹಿತಿಯನ್ನು ಪಡೆಯಲಿಕ್ಕೆ, ವಿಚಾರಗಳನ್ನು ಟೀಕಿಸಲಿಕ್ಕೆ, ವಿರೋಧಿಸಲಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು ಸಂಸತ್ತಿಗೆ ಸಂಬಂಧಪಟ್ಟಂತಹ ಬಹಳ ಮಹತ್ವದ ವಿಚಾರ ಅಂತಂದ್ರೆ, ಅಲ್ಲಿ ನ್ಯಾಯಾಂಗ ನಿರ್ಣಯಗಳನ್ನು ಮೇಲ್ಮನೆಯ 9 ಲಾ ಲಾರ್ಡ್ಸ್ ನೀಡ್ತಾರೆ ಅನ್ನೋ ಒಂದು ಸಂಪ್ರದಾಯ ಇದೆ. ಸರ್ವೋಚ್ಚ ನ್ಯಾಯಾಲಯವಾಗಿ ಅದೇ ಕಾರ್ಯನಿರ್ವಹಿಸ್ತಾ ಇದೆ. ಈ ನಿರ್ಣಯಗಳನ್ನು, ನ್ಯಾಯಾಂಗ ನಿರ್ಣಯಗಳನ್ನು, ತೀರ್ಪುಗಳನ್ನು ನೀಡುವಂತಹ ಸಮಯದಲ್ಲಿ ಹೌಸ್ ಆಫ್ ಲಾರ್ಡ್ಸ್ ತೀರ್ಪುಗಳನ್ನು ನೀಡುವಂತಹ ಸಮಯದಲ್ಲಿ ಆ ನ್ಯಾಯ ದೇವತೆಗಳು ಅಥವಾ ಲಾ ಲಾರ್ಡ್ಸ್ ಅಂತ ಏನು ಕರೀತಾ ಇದ್ದೀವಿ, ಅವರಲ್ಲದೆ ಬೇರೆ ಯಾರಿಗೂ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಲಾ ಲಾರ್ಡ್ಸ್ ಮಾತ್ರ ಆ
ನ್ಯಾಯ ದೇವತೆಗಳು ಅಂತ ಏನು ಕರೀತಾ ಇದ್ದಾರೆ, ಅವರು ಮಾತ್ರ ತೀರ್ಪನ್ನು ನೀಡುವಂತಹ ಸಮಯದಲ್ಲಿ ಹೌಸ್ ಆಫ್ ಲಾರ್ಡ್ಸ್ನ ಈ ನ್ಯಾಯಾಂಗ ವ್ಯವಸ್ಥೆಯ ಭಾಗವಾಗಿರ್ತಾರೆ, ತೀರ್ಪುಗಳನ್ನು ನೀಡುವ ಭಾಗವಾಗಿರ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು ಸಂಪ್ರದಾಯ, ಸದನದ ಸಮಿತಿಗಳನ್ನು ರಚಿಸುವಾಗ ನಾವೇನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಹಣಕಾಸು ಸಮಿತಿ ಇವೇನು ಕರೀತಾ ಇದ್ದೀವಿ, ಸ್ಥಾಯಿ ಸಮಿತಿ ಅಂತ ಏನೇನೋ ಕರೀತಾ ಇದ್ದೀವಲ್ಲ, ಸದನದ ಸಮಿತಿಗಳನ್ನು ಏನು ರಚನೆ ಮಾಡ್ತಾ ಇದ್ದಾರಲ್ಲ, ಸದನದ ಸಮಿತಿಯನ್ನು ರಚನೆ ಮಾಡುವಂತಹ ಸಮಯದಲ್ಲಿ ಪಕ್ಷಗಳ ಸಂಖ್ಯೆಗನುಗುಣವಾಗಿ ಅಲ್ಲಿ ಪ್ರತಿನಿಧಿತ್ವವನ್ನು ನೀಡಬೇಕು, ಅಂದರೆ ರೇಷೋ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬೋದು. ಆ ಪಕ್ಷದ ಸದಸ್ಯರು ಸದನದಲ್ಲಿ ಎಷ್ಟಿದ್ದಾರೆ ಅದರ ರೇಷೋ ಮೇಲೆ, ಅದರ ಗಾತ್ರದ ಮೇಲೆ ಸದನದ ಸಮಿತಿಗಳಲ್ಲಿ ಅವರಿಗೆ ಪ್ರತಿನಿಧಿತ್ವವನ್ನು ನೀಡಬೇಕಾಗ್ತಾ ಇದೆ. ಕೊನೆಯದಾಗಿ, ಒಂದು ಮಸೂದೆ ವಿವಾದಿತವಾಗಿದ್ದರೆ, ಬಹುಶಃ ಬ್ರಿಕ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಓದಿದ್ದೀರಿ, ಹೋದ ವರ್ಷ ಪತ್ರಿಕೆಯಲ್ಲಿ ಬಂದಿತ್ತು. ಪ್ರಧಾನಮಂತ್ರಿಯನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಅದನ್ನು ನಾವು ಚರ್ಚೆ ಮಾಡೋಣ. ಒಂದು ಮಸೂದೆ ವಿವಾದಾತ್ಮಕವಾಗಿದ್ದರೆ ಅದನ್ನು ಜನಾದೇಶವಿಲ್ಲದೆ ಜಾರಿಗೆ ತರುವಂತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಒಂದು ಸಂಪ್ರದಾಯ. ಜನಾದೇಶ ಅಂದರೆ ಅಲ್ಲೇ ರೆಫರೆಂಡಮ್ ಅಥವಾ ಇನಿಷಿಯೇಟಿವ್ ಇದೆ ಅಂತ ತಲೆಯಲ್ಲಿ ತಗೋಬೇಡ್ರಿ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನಾದೇಶ ಸಿಗ್ತಾ ಇದೆ. ಸರ್ಕಾರದ ಪರ ಸಿಕ್ಕರೆ ಆ ಮಸೂದೆಯನ್ನು ಜಾರಿಗೆ ತರಬೇಕು, ಸರ್ಕಾರ ಬಿದ್ದೋದ್ರೆ ಆ ಮಸೂದೆ ಬಿದ್ದು ಹೋಗ್ತಾ ಇದೆ ಅನ್ನುವ ಒಂದು ಸಂಪ್ರದಾಯ ಬ್ರಿಟನ್ನಿನಲ್ಲಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳು, ಮೊದಲನೆಯದು ನಾನು ಆಗಲೇ ಹೇಳಿದೆ, ಹೌಸ್ ಆಫ್ ಲಾರ್ಡ್ಸ್ ಬ್ರಿಟನ್ನಿನ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬ್ರಿಟನ್ನಿನ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಮೇಲ್ಮನೆ. ಅದರ ಸಂಪ್ರದಾಯ ಏನು ಹೇಳ್ತಾ ಇದೆ ಅಂತಂದ್ರೆ, ಇಡೀ ಮೇಲ್ಮನೆ ನ್ಯಾಯಾಂಗವಾಗಿ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇಡೀ ಮೇಲ್ಮನೆ ನ್ಯಾಯಾಂಗ ಅಥವಾ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಕೇವಲ 9 ಜನ ನ್ಯಾಯ ದೇವತೆಗಳು ಏನು ಇರ್ತಾ ಇದ್ದಾರೆ, ಯಾರನ್ನ ನ್ಯಾಯ ದೇವತೆಗಳು ಅಂತ ನೇಮಿಸ್ತಾ ಇದ್ದಾರೆ, ಲಾರ್ಡ್ಸ್ ಅಂತ ಯಾರನ್ನ ಕರೀತಾ ಇದ್ದಾರೆ, ಅವರು ನ್ಯಾಯಿಕ ಅಧಿಕಾರಗಳನ್ನು ಚಲಾಯಿಸ್ತಾ ಇದ್ದಾರೆ. ಇದು ಕೂಡ ಒಂದು ಸಂಪ್ರದಾಯ. ನೋಡ್ರಿ, ಮೇಲ್ಮನೆಯನ್ನ ನಾವು ಸೈದ್ಧಾಂತಿಕವಾಗಿ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅಂತ ಕರೀತಾ ಇದ್ದೀವಿ. ಆದರೆ ಆಚರಣೆಗೆ ಬಂದಾಗ ಇಡೀ ಮೇಲ್ಮನೆ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸದೆ 9 ಜನ ನ್ಯಾಯ ದೇವತೆಗಳು ಮೇಲ್ಮನೆಯ ಸದಸ್ಯರು 9 ಜನ ನ್ಯಾಯ ದೇವತೆಗಳು ನ್ಯಾಯಾಂಗವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಎರಡನೆಯ ಸಂಪ್ರದಾಯ ಏನಪ್ಪಾ ಅಂತಂದ್ರೆ, ಅರಸನಿಗಿರುವ ಕ್ಷಮಾನ ಅಧಿಕಾರ. ಅಪರಾಧಗಳನ್ನು ಅಥವಾ ಶಿಕ್ಷೆಯನ್ನು ಕ್ಷಮಿಸುವ ಅಧಿಕಾರ ಇಂಗ್ಲೆಂಡಿನಲ್ಲಿ ಅರಸಿಗಿದೆ. ಅದನ್ನು ನಾವು ಇಂಡಿಯಾದಲ್ಲಿ ಪವರ್ ಆಫ್ ಪಾರ್ಡನ್ ಅಂತ ಕರೀತಾ ಇದ್ದೀವಿ, ಕ್ಷಮಾದಾನ ಅಧಿಕಾರ ಅಂತ ಕರೀತಾ ಇದ್ದೀವಿ. ಇದು ಅಮೆರಿಕೆಯಲ್ಲಿಯೂ ಇದೆ. ಅರಸ ಒಬ್ಬ ಅಪರಾಧಿಯ ಅಪರಾಧವನ್ನ ಅಥವಾ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ಕ್ಷಮಿಸುವ ಅಧಿಕಾರ ಹೊಂದಿದ್ದಾನೆ. ಆದರೂ ಕೂಡ ಅರಸ ಇದನ್ನು ತನ್ನಿಚ್ಛೆಯಂತೆ ಚಲಾಯಿಸುವುದಿಲ್ಲ. ಅರಸ ಇದನ್ನು ತಾನು ಬಯಸಿದಂತೆ ಚಲಾಯಿಸುವುದಿಲ್ಲ. ಗೃಹ ಮಂತ್ರಿಯ ಸಲಹೆಯ ಮೇರೆಗೆ, ಸೆಕ್ರೆಟರಿ ಆಫ್ ಹೋಮ್ ಅಫೇರ್ಸ್ ಅಂತ ಏನು ಬ್ರಿಟನ್ನಿನಲ್ಲಿ ಕರೀತಾ ಇದ್ದಾರೆ, ಗೃಹ ಮಂತ್ರಿಯ ಸಲಹೆಯ ಮೇರೆಗೆ ಇಲ್ಲಿ ಈ ಅರಸ ಕ್ಷಮಾದಾನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಇನ್ನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಸಂಪ್ರದಾಯ ಏನಪ್ಪಾ ಅಂತಂದ್ರೆ, ಅರಸ ಈಸ್ ಅ ಫೌಂಟೇನ್ ಆಫ್ ಜಸ್ಟಿಸ್ ಅಂತ ಕರೀತಾ ಇದ್ದಾರೆ. ಅರಸ ನ್ಯಾಯದ ಕಾರಂಜಿ ಇದ್ದಂತೆ. ಇಂಗ್ಲೆಂಡಿನಲ್ಲಿ ದಾಖಲಾಗುವ ಎಲ್ಲ ಮೊಕದ್ದಮೆಗಳು ಅಡ್ರೆಸ್ ಟು ಕಿಂಗ್ ಅಂತ ಅರಸನಿಗೆ ಉದ್ದೇಶಿಸಿ ಮಾಡಲ್ಪಟ್ಟಿರ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಮೈ ಲಾರ್ಡ್ ಅಂತ ಹೇಳ್ತಾರೆ ಕೋರ್ಟ್ನಲ್ಲಿ, ನಾವು ಕೇಳ್ತಾ ಇದ್ದೀವಿ. ಈ ಮೈ ಲಾರ್ಡ್ ಅನ್ನೋದು ಜಡ್ಜ್ಗಳಿಗೆಲ್ಲ, ಇಂಗ್ಲೆಂಡಿನ ಅರಸನಿಗೆ. ಆ ಪದ್ಧತಿಯನ್ನು ಇವತ್ತಿಗೂ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಮಾತು ಬೇರೆ, ಗೌನು ಮತ್ತು ಇದು, ಅದರ ಬಗ್ಗೆ ನಾನು ಮಾತಾಡೋದು ಬೇಡ, ಯಾಕಂದ್ರೆ ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗ್ಬಹುದು. ಮೈ ಲಾರ್ಡ್ ಅಂತ ಹೇಳುವುದು ಅದು ಅರಸನಿಗೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದು ಒಂದು ಸಂಪ್ರದಾಯ ಇಂಗ್ಲೆಂಡಿನಲ್ಲಿ. ಇನ್ನು ಬಹುಶಃ
ಮ್ಯಾಂಡೇಟ್ ಸಂಪ್ರದಾಯಗಳು ಅಂತ ಒಂದಿಷ್ಟು ಬರ್ತಾ ಇದ್ದವು. ಆಗಲೇ ಹೇಳಿದೆ ನಾನು, ಮ್ಯಾಂಡೇಟ್ ಸಂಪ್ರದಾಯ ಅಂದರೆ ಏನಪ್ಪ ಅಂತಂದರೆ ಜನಾದೇಶವನ್ನು ಪಡೆಯಬಹುದು. ಆಗಲೇ ಹೇಳಿದಂಗೆ ಒಂದು ವಿವಾದಾತ್ಮಕ ಮಸೂದೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಜನಾದೇಶವನ್ನು ಪಡೆದು ಅದನ್ನು ಜಾರಿಗೆ ತರಬೇಕು. ಇದಕ್ಕೆ ಮ್ಯಾಂಡೇಟ್ ಕನ್ವೆನ್ಷನ್ ಅಥವಾ ಮ್ಯಾಂಡೇಟ್ ಸಂಪ್ರದಾಯ ಅಂತ ಕರೀತಾ ಇದ್ದೇನೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಏನು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ ಅದು ಮ್ಯಾಂಡೇಟ್ ಅಂತ ಹೇಳ್ತಾ ಇದ್ದಾರೆ. ಪೀಪಲ್ ಆರ್ ಗಿವಿಂಗ್ ಮ್ಯಾಂಡೇಟ್ ಐದರ್ ಟು ದ ರೂಲಿಂಗ್ ಪಾರ್ಟಿ ಆರ್ ಟು ದ ಅಪೋಸಿಷನ್ ಪಾರ್ಟಿ. ಜನಾದೇಶವನ್ನು ಆಡಳಿತ ಪಕ್ಷಕ್ಕಾಗಲಿ ವಿರೋಧಿ ಪಕ್ಷಕ್ಕಾಗಲಿ ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಮ್ಯಾಂಡೇಟ್ ಕನ್ವೆನ್ಷನ್ ಅಥವಾ ಮ್ಯಾಂಡೇಟ್ ಸಂಪ್ರದಾಯ ಅಂತ ಕರೀತಾ ಇದ್ದೀವಿ. ನಿನ್ನೆ ಬಹುಶಃ ನಾನು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಸಂಪ್ರದಾಯಗಳನ್ನು ಏಕೆ ಪಾಲಿಸ್ತಾರೆ ಅನ್ನೋದ್ರ ಬಗ್ಗೆ. ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಕಾನೂನಿಗಿರುವಷ್ಟೇ ಮಾನ್ಯತೆ ಇಂಗ್ಲೆಂಡಿನಲ್ಲಿ ಸಂಪ್ರದಾಯಗಳಿಗಿದೆ. ಆದರೆ ಕಾನೂನಿನ ಉಲ್ಲಂಘನೆ ಆದರೆ ಶಿಕ್ಷೆ ಆಗ್ತಾ ಇದೆ, ಸಂಪ್ರದಾಯಗಳ ಉಲ್ಲಂಘನೆ ಆದರೆ ಶಿಕ್ಷೆ ಆಗೋದಿಲ್ಲ. ಆದರೆ ಕೆಲವು ಸಂಪ್ರದಾಯಗಳ ಉಲ್ಲಂಘನೆಯಾದರೆ ಬ್ರಿಟನ್ನಿನಲ್ಲಿ ಸಂವಿಧಾನಾತ್ಮಕ ತೊಂದರೆಗಳು, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ಏನು ಕರೀತಾ ಇದ್ದೀವಿ, ಸಂವಿಧಾನಾತ್ಮಕ ಸಮಸ್ಯೆಗಳು ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಉದಾಹರಣೆಗೆ ಬಹುಮತವನ್ನು ಕಳೆದುಕೊಂಡಾಗ ಪ್ರಧಾನಮಂತ್ರಿ ರಾಜೀನಾಮೆ ನೀಡದೆ ಹೋದರೆ, ಸಂಸತ್ತಿನ ಅಧಿವೇಶನವನ್ನು ವರ್ಷಕ್ಕೆ ಒಂದು ಬಾರಿ ಕರೆಯದೆ ಹೋದರೆ, ಇಂಥ ಸಮಯದಲ್ಲಿ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಥವಾ ಸಂವಿಧಾನಾತ್ಮಕ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಲ್ಲಿ ಅಲಿಖಿತ ಸಂವಿಧಾನ ಇರುವುದರಿಂದ ಆಡಳಿತ ಹೆಚ್ಚಾಗಿ ಅಲ್ಲಿಯೇ ಸಂಪ್ರದಾಯಗಳನ್ನ ಅವಲಂಬಿಸಿ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಲ್ಲಿ ಆಡಳಿತ ನಡೀತಾ ಇದೆ. ಸಂವಿಧಾನದ ಯಾವುದೇ ಭಾಗದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಿ ಅಂತ ನೇಮಕ ಮಾಡಬೇಕಂತ ಬರೋದಿಲ್ಲ. ಇದೊಂದು ಸಂಪ್ರದಾಯ. ಇದನ್ನು ಉಲ್ಲಂಘನೆ ಮಾಡಿ ಅರಸ ತನಗೆ ಬೇಕಾದವರನ್ನ ಪ್ರಧಾನಿ ಅಂತ ನೇಮಕ ಮಾಡಿದರೆ ನಾಳೆ ಸರ್ಕಾರ ಸ್ಥಿರವಾಗ್ತಾ ಇದೆಯಾ? ಸರ್ಕಾರ ಸುಭದ್ರವಾಗ್ತಾ ಇದೆಯಾ? ಸರ್ಕಾರ ನೀತಿ ಧೋರಣೆಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಲ್ಲ. ಏಕೆಂದ್ರೆ ಬಹುಮತ ಇದ್ದಾಗ ಮಾತ್ರ ಸರ್ಕಾರ ಸಮರ್ಪಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ, ದಕ್ಷವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಆ ಸಂಪ್ರದಾಯವನ್ನು ಪಾಲಿಸಲೇಬೇಕು. ಆ ಕಾರಣಕ್ಕಾಗಿ ಅಲ್ಲಿ ಸಂಪ್ರದಾಯಗಳನ್ನ ಉಲ್ಲಂಘಿಸುವುದಿಲ್ಲ. ಇಲ್ಲಿ ಅರಸನಿಗೆ ಸಲಹೆಯನ್ನ ನೀಡಲಿಕ್ಕೆ ಮಂತ್ರಿಮಂಡಲ ಬೇಕೇ ಬೇಕು. ಅಲ್ಲಿಯ ವ್ಯವಸ್ಥೆ ಹೆಂಗೆ ನಿರ್ಮಾಣವಾಗಿದೆ? ಅರಸ ಕ್ಯಾಬಿನೆಟ್ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ. ಆತ ರಾಷ್ಟ್ರದ ಆಡಳಿತದಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ಮಂತ್ರಿಮಂಡಲ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇದೆ. ಯಾಕೆಂತಂದ್ರೆ ಮಂತ್ರಿಮಂಡಲ ಜನರಿಂದ ಆಯ್ಕೆಯಾದದ್ದು. ಅದು ಜನಪ್ರಿಯ ಪಾಪ್ಯುಲರ್ ಗೌರ್ಮೆಂಟ್ ಅಂತ ಕರಿತಾ ಇದ್ದೀವಿ. ಜನರ ಆಶೋತ್ತರಗಳ ಬಗ್ಗೆ, ಜನರ ಅಭಿಪ್ರಾಯದ ಬಗ್ಗೆ, ಜನರ ವಿಚಾರಗಳ ಬಗ್ಗೆ ಮಂತ್ರಿಮಂಡಲಕ್ಕೆ ಗೊತ್ತಿದ್ದಷ್ಟು ಅರಸನಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಸಂಪ್ರದಾಯಗಳನ್ನ ಪಾಲಿಸ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಕಾರಣ ಡೈಸಿ ಅವರು ಹೇಳ್ತಾ ಇದ್ದಾರೆ ನಮಗೆ, ಕಾನೂನು ಮತ್ತು ಸಂಪ್ರದಾಯಗಳು ಒಂದಕ್ಕೊಂದು ಪೂರಕವಾಗಿರೋದ್ರಿಂದ, ಅವು ಎರಡರ ಮಧ್ಯೆ ಅನ್ಯೋನ್ಯ ಸಂಬಂಧ ಇರೋದರಿಂದ, ಒಂದನ್ನೊಂದು ಅವಲಂಬಿಸಿರುವುದರಿಂದ ಸಂಪ್ರದಾಯಗಳನ್ನ ಬ್ರಿಟನ್ನಲ್ಲಿ ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಿಸಿ ಅವರು. ಅವೆರಡು ಒಂದಕ್ಕೊಂದು ಪೂರಕವಾಗಿದ್ದಾವೆ. ಅಂತಂದ್ರೆ ಅವು ಎರಡರ ಮಧ್ಯೆ ಸಂಬಂಧ ಇದೆ, ಒಂದನ್ನೊಂದು ಅವಲಂಬಿಸಿದೆ. ಅದಕ್ಕೆ ಹೇಳ್ತಾರೆ ಅವರು. ನೋಡ್ರಿ, ಈಗ ಬಜೆಟ್ ಅಂಗೀಕಾರ ಆಗಲಿಲ್ಲ ಅಂದ್ರೆ ಸರ್ಕಾರ ಹೆಂಗ್ ನಡೀತದೆ? ವರ್ಷಕ್ಕೊಂದು ಬಾರಿ ಸಂಸತ್ತಿನ ಅಧಿವೇಶನ ಕರೆಯಬೇಕು. ಅಧಿವೇಶನ ಕರೆದಾಗ ಕೆಳಮನೆಯಲ್ಲಿ ಬಜೆಟ್ ಮಂಡನೆಯಾಗಬೇಕು. ಬಜೆಟ್ಗೆ ಎರಡೂ ಸದನಗಳ ಒಪ್ಪಿಗೆ ಸಿಗಬೇಕು. ಬಜೆಟ್ಗೆ ಒಪ್ಪಿಗೆ ಸಿಕ್ಕ ನಂತರ ತೆರಿಗೆ ಸಂಗ್ರಹ ಪ್ರಾರಂಭವಾಗ್ತಾ ಇದೆ. ತೆರಿಗೆ ಸಂಗ್ರಹ ಆದ ಮೇಲೆ ಸರ್ಕಾರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಾಕಿಕೊಳ್ತಾ ಇದೆ. ನೀವು ಬಜೆಟ್ ಅನುಮೋದನೆ ಆಗಲಿಲ್ಲ ಅಂದ್ರೆ ಸರ್ಕಾರ ಯಾವ ರೀತಿ ನಡೀತಾ ಇದೆ? ಆ ಕಾರಣಕ್ಕಾಗಿ ಬ್ರಿಟನ್ನಿನಲ್ಲಿ ಸಂಪ್ರದಾಯಗಳು ಪಾಲಿಸಲ್ಪಡ್ತಾ ಇದ್ದಾವೆ ಅನ್ನುವ ವಾದವನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಕೆಲವು ಸಂಪ್ರದಾಯಗಳನ್ನ ಉಲ್ಲಂಘನೆ ಮಾಡಿದ್ರೆ ಏನಾಗೋದಿಲ್ಲ, ಅಂತ ಏನು ಮಹಾನ್ ಪರಿಣಾಮ ಆಗುವುದಿಲ್ಲ.
ಸಭಾಪತಿಯ ವಿರುದ್ಧ ಯಾರಾದರೂ ಎಲೆಕ್ಷನ್ಗೆ ನಿಂತರೆ ಅಥವಾ ಸಭಾಪತಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡದೇ ಹೋದರೆ ಏನು ಮಹಾಪರಿಣಾಮ ಆಗೋದಿಲ್ಲ. ಅಂಥವು ಕೆಲವು ಇದಾವೆ. ಅದಕ್ಕೆ ಸಂಪ್ರದಾಯಗಳಲ್ಲಿ ಜನರ ಮನಸ್ಸಿನಲ್ಲಿದ್ದಾವೆ, ಅವು ಸಂವಿಧಾನದ ಭಾಗವಾಗಿದ್ದಾವೆ, ಅಲ್ಲಿಯ ವ್ಯವಸ್ಥೆಯ ಭಾಗವಾಗಿದ್ದಾವೆ. ಆ ಕಾರಣಕ್ಕಾಗಿ ಬ್ರಿಟನ್ನಿನಲ್ಲಿ ಇವತ್ತಿಗೂ ಸಂಪ್ರದಾಯಗಳನ್ನ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಿತ್ರರೇ, ಮುಂದಿನ ಕ್ಲಾಸ್ನಲ್ಲಿ ನಾವು ಬ್ರಿಟಿಷ್ ಅರಸೊತ್ತಿಗೆಯ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರಗಳು.